ಯಾಕಂದ್ರೆ ಪ್ರತಾಪ ಅವತ್ತು ಪ್ರತಿಷ್ಠಾಪನೆ ಬಂದ ದಿವಸ ಕೂಡ ಮಳೆ ಬಂತು. ಇವತ್ತು 48 ಪೂಜಾ ದಿವಸ ಕೂಡ ಮಳೆ ಬಂದಿದೆ. ಇವತ್ತು ಗೊತ್ತಾಯ್ತು ಯಾರೇ ಊರಲ್ಲಿ 48 ದಿವಸನು ನಾನ್ ವೆಜ್ ಏನು ಮಾಡಿಲ್ಲ, ಭಕ್ತಿಯಿಂದ ಪೂಜೆ ಮಾಡಿದ ಅಂತ ಗೊತ್ತಾಯ್ತು. ವೇದಿಕೆ ಮೇಲೆ ಆಸನ ಅಂತ ಎಲ್ಲ ನಮ್ಮ ನಾಯಕರು, ಮುಖಂಡರು ಮತ್ತು ಎಲ್ಲ ಸಾರ್ವಜನಿಕರು ಎಲ್ರಿಗೂ ನಮಸ್ಕರಿಸ್ತಾ, ಈ ದಿನ ಎಲ್ಲ ನಮ್ಮ ಮುಷ್ಟೂರು ಗ್ರಾಮ ಪಂಚಾಯತಿ ಮತ್ತು ಕಡಗನಹಳ್ಳಿ ಗ್ರಾಮದ ಎಲ್ಲ ಸಾರ್ವಜನಿಕರು, ರೈತ ಬಾಂಧವರಿಗೂ ನಮಸ್ಕರಿಸ್ತಾ, ಅದೇ ರೀತಿ ನಮ್ಮ ಮಾಧ್ಯಮ ಮಿತ್ರರಿಗೂ ಅವ್ರಿಗೂ ನಮಸ್ಕರಿಸ್ತಾ, ಪೊಲೀಸ್ ಇಲಾಖೆ, ನಮ್ಗೆ ಪೊಲೀಸ್ ಇಲಾಖೆ ಏನಂದ್ರೆ ಇದೊಂದು ಆರ್ಕೆಸ್ಟ್ರಾ ಅಂದ್ರೆ ಪೊಲೀಸ್ ಇತ್ತ ಪೊಲೀಸ್ ತಗೊಳ್ಳೋದಂತ ದೊಡ್ಡದಾಗಲ್ಲ. ಎಲ್ಲಿ ನೋಡಿದ್ರು ಆರ್ಕೆಸ್ಟ್ರಾ ಎಲ್ಲಪ್ಪ ಅಂತಾರೆ. ಮೇಡಮ್ ಅವ್ರು ಹೇಳ್ತಾ ಇದ್ರು, ಇದು ಆರ್ಕೆಸ್ಟ್ರಾ ಪ್ರೋಗ್ರಾಮ್ ಅಂತ ಬಂದಿರೋದಂತ. ಆತರ ಒಂದು ಅಲ್ಲಿ ಒಂದು ದೇವಸ್ಥಾನ, ಒಂದು ಪ್ರೋಗ್ರಾಮ್ಗೆ ಯಾವ್ದೋ ಪ್ರೋಗ್ರಾಮ್ ಇರ್ಬೇಕು ಅಂತ ಮಾಡಿಸ್ತಾ ಇರೋದು. ಇರ್ಲಿ, ಇವತ್ತು ದಿನ ಈ ಕಾರ್ಯಕ್ರಮ ನಮ್ಮ ನಾಯಕರು ಬಂದು ದೇವಸ್ಥಾನದಲ್ಲಿ ಪೂಜೆ ಮಾಡಿಕೊಂಡು ನಮ್ಮ ವೆಂಕಟರೆಡ್ಡಿನವರು, ಲಕ್ಷ್ಮಣರವರು ಮತ್ತು ಮಾರ್ಕಂಡವರು ಮತ್ತು ಎಲ್ಲ ನಾಗಪ್ಪನವರು ಎಲ್ಲರೂ ಒಂದು ದೇವಸ್ಥಾನ, ಕೋದಂಡರಾಮ ಸ್ವಾಮಿ ದೇವಸ್ಥಾನ ಪೂಜೆ ಮಾಡಿಕೊಂಡು ಆಶೀರ್ವಾದ ಪಡ್ಕೊಂಡು ಇಲ್ಲಿ ಒಂದು ಫಂಕ್ಷನ್ಗೆ ಒಂದು ಪ್ರೋಗ್ರಾಮ್ ಬಂದಿದ್ದಾರೆ. ಇವತ್ತು ದಿನ ನೀವು ಹೇಳ್ದಂಗೆ ಒಳ್ಳೆ ಒಂದು ವಾತಾವರಣ ಇದೆ, ಒಳ್ಳೆ ಮಳೆ ಬೀಳ್ತಾ ಇದೆ, ಒಳ್ಳೆ ಬೆಳೆ ಆಗ್ತಾ ಇದೆ. ನಮ್ಗೆ ರೈತರು ಬೇಕಾದ್ರೆ ಒಳ್ಳೆ ಮಳೆ ಬರಬೇಕು, ಒಳ್ಳೆ ಬೆಳೆ ಆಗ್ಬೇಕು, ರೈತರು ಚೆನ್ನಾಗಿರ್ಬೇಕು ಅಂತ ಎಲ್ಲರೂ ದೇವಸ್ಥಾನ ದೇವರ ಹತ್ರ ಆಶೀರ್ವಾದ ಪಡ್ಕೊಂಡು ಪೂಜೆ ಕಾರ್ಯಕ್ರಮ. ಇವತ್ತು ಪ್ರತಿಯೊಂದು ಹಳ್ಳಿಯಲ್ಲಿ ಒಂದು ದೇವಸ್ಥಾನ ಇರ್ಬೇಕು. ಯಾಕಂದ್ರೆ ನಾವೆಲ್ಲರೂ ಆರೋಗ್ಯ ಇರ್ಬೇಕು, ನಾವೆಲ್ಲರೂ ಚೆನ್ನಾಗಿರ್ಬೇಕು, ನಮ್ಮ ಮಕ್ಕಳೆಲ್ಲ ಎಲ್ಲ ಎಜುಕೇಶನ್ ಚೆನ್ನಾಗಿರ್ಬೇಕು ಅಂತೇಳಿ ಒಂದು ದೇವಸ್ಥಾನ ಇಲ್ಲ. ಆ ದೇವಸ್ಥಾನ ಇವತ್ತು ಕಡಗನಹಳ್ಳಿಯಲ್ಲಿ ತೋರಿಸಿದ್ದಾರೆ. ಅಂದ್ರೆ ದೇವ್ರು ನೋಡ್ತಾ ಗೊತ್ತಾಗುತ್ತೆ ಎಷ್ಟು ಕಲೆ ಇದೆ ಅಂತ, ಅಷ್ಟು ನೋಡ್ಕೊಂಡು ಇದು ಅಷ್ಟೇ ಚೆನ್ನಾಗಿದೆ. ಇವತ್ತಿನ ಈ ಒಂದು ಪ್ರೋಗ್ರಾಮ್ಗೆ ನಮ್ಮ ನೆಚ್ಚಿನ ಶಾಸ್ತ್ರದ ಸಮೃದ್ಧ ಮುಂದಿನವರು ಕೂಡ ಬರ್ಬೇಕಾಗಿತ್ತು. ಇವತ್ತು ಬೇರೆ ಕೆಲಸಗಳಿಂದ ಬರಕ್ಕಾಗ್ಲಿಲ್ಲ. ಅದಕ್ಕೆ ಇವತ್ತು ನಮ್ಮ ಸಮೃದ್ಧ ಮುಂದಿನವರು MLA ಆದ್ಮೇಲೆ, ಶಾಸಕ ಆದ್ಮೇಲೆ ಎಷ್ಟು ಕೆಲಸಗಳು ಮಾಡ್ತಾರೆ ಅಂತ ನಿಮಗೂ ಗೊತ್ತು. ಇವತ್ತು ಬದ್ದೂರ್ಪೇಟೆಯಿಂದ ಚಿಕ್ಕಮಗಳೂರು ಬಾರ್ವರೆಗೂ 1,90,00,000 ಒಂದು ರೋಡ್ ಅನ್ನು ಹಾಕಿಸಿದ್ದಾರೆ. ಇವತ್ತು ಒಂದು ಹೈಮ್ಯಾಕ್ ಲೈಟ್ ಆಗ್ಲಿ, ಒಂದು CC ರೋಡ್ ಆಗ್ಲಿ, ಒಳ್ಳೆ ನಾಳೆ ಮಂಗಳವಾರ ಸಹ ನಮ್ಮ ಶಾಸಕರು ಬರ್ತಾರೆ. ದೇವಸ್ಥಾನಕ್ಕೆ ಬಂದು ಅಲ್ಲಿ ನಗರದಲ್ಲಿ ಹೈಮ್ಯಾಕ್ ಲೈಟ್ ಉದ್ಘಾಟನೆ ಶಾಸಕರು ಬರ್ತಾ ಇದ್ದಾರೆ. ಅದೇ ರೀತಿ ಎಲ್ಲಾ ಕೆಲಸ CC ರೋಡ್ ಆಗ್ಲಿ, ಒಂದು ಹಾಸ್ಪಿಟ್ಲು ಇವತ್ತು ನಮ್ಮ ನಿಂಗೆ ಗಡಿ ಭಾಗದಲ್ಲಿ, ಆಂಧ್ರ ಗಡಿ ಭಾಗದಲ್ಲಿ ಇರೋದು ಇವತ್ತು ನಿಂಗೆ ದೊಡ್ಡ ಮೆಡಿಕಲ್ ಕಾಲೇಜ್ ಇದ್ದಂಗಿದೆ. ಇವತ್ತು ನಮ್ಮ ರೈತರು, ಸಾರ್ವಜನಿಕರು, ಬಡವರು ಎಲ್ಲರೂ ಅದು ದೊಡ್ಡ ಹಾಸ್ಪಿಟಲ್ ಆಗಿದೆ ನಮ್ಮ ಸಮೃದ್ಧ ಮಂದಿನವರ ಇದಾವೆ. ಈ ದಿನ ಒಳ್ಳೆ ಸ್ಕೂಲ್ಗಳಾಗ್ಲಿ, ಹಾಸ್ಪಿಟಲ್ ಆಗ್ಲಿ, ಒಂದು ಮದುವೆ ಕಾರ್ಯಕ್ರಮ ಎಲ್ಲದಕ್ಕೂ ಸಹ ಮಾಡ್ಕೊಳ್ತಾರೆ. ಇವತ್ತು ಸರ್ಕಾರ ಇಲ್ಲ ಅಂದರೂ ಸಹ ಅವರು ಸ್ವಂತ ದುಡ್ಡನ್ನ ಸಹ ಖರ್ಚು ಮಾಡಿಕೊಂಡು ತಾಲೂಕನ್ನ ನನಗೆ ಆಶೀರ್ವಾದ ಮಾಡಿದ್ದೇನೆ ಅಂತೇಳಿ ಇವತ್ತು ತಾಲೂಕಿನ ಎಲ್ಲ ಓಡಾಡಿ ಒಳ್ಳೆ ಒಂದು ಇದೆ. ಇವತ್ತು ನಿನ್ನೆ ಬೆಂಗಳೂರಲ್ಲಿ ಒಳ್ಳೆ MLA ಬೆಸ್ಟ್ MLA ಅಂತ ಅವಾರ್ಡ್ ಬಂದಿದೆ. ಮುಳಬಾಗಿಲು ತಾಲೂಕಿಗೆ ಬೆಸ್ಟ್ MLA ಅಂತ ಒಂದು ಅವಾರ್ಡ್ ಬಂದಿದೆ. ಆ ಅವಾರ್ಡ್ ಬಂದಿದ್ದು ಮುಳಬಾಗಿಲು ತಾಲೂಕಿನ ಎಲ್ಲ ನಮ್ಮ ಮತ ಬಾಂಧವರು ಮತ್ತು ರೈತ ಬಾಂಧವರಿಗೆ. ಯಾಕಂದ್ರೆ ನೀವೆಲ್ಲ ಆಶೀರ್ವಾದ ಮಾಡಿ, ಅವ್ರು MLA ಮಾಡಿ ವಿಧಾನಸೌಧ ಕಳಿಸಿದ್ರೆ, ವಿಧಾನಸೌಧದಲ್ಲಿ ನನಗೆ ರೈತರು ಯಾವುದೇ ಪ್ರಾಬ್ಲಮ್ ಆಗ್ಬಾರ್ದು ಅಂತ ರೈತರಲ್ಲಿ ಗಲಾಟೆ ಮಾಡ್ತಾ ಇರೋದು ವಿಧಾನಸೌಧದಲ್ಲಿ. ಇವತ್ತು ಅಷ್ಟು ಗಲಾಟೆ ಮಾಡ್ತಾ ಇರೋದು ಯಾಕಂದ್ರೆ ಇವತ್ತು ನಮ್ಮ ರೈತರಿಗೆ ಯಾವುದೇ ಒಂದು ಇದಾಗಬಾರ್ದು ಅಂತೇಳಿ ಇವತ್ತು ಗಲಾಟೆ ಮಾಡ್ತಾರೆ. ಆ ತರ ಇವತ್ತು ನಮ್ಗೆ ಒಳ್ಳೆ ಬೆಸ್ಟ್ ಅಂತ ಅವಾರ್ಡ್ ಕೊಟ್ಟಿದ್ದಾರೆ ಅಂದ್ರೆ ಅದು ಸುಮ್ಮನೆ ಅಲ್ಲ. ನೀವೆಲ್ಲ ಆಶೀರ್ವಾದದಿಂದ ಅವರ ಆಶೀರ್ವಾದ ಒಂದು ಅವಾರ್ಡ್ ಬಂತು. ಅದೇ ರೀತಿ ಇವತ್ತು ಒಂದು ಯಾವುದೇ ಒಂದು ಕಾರ್ಯಕ್ರಮಗಳಲ್ಲಿ ಯಾವುದೇ ಆಗಲಿ ನನ್ನ ತಾಲೂಕಿನ ಜನರು, ನನ್ನ ತಾಲೂಕಿನ ನನ್ನ ಮತದಾರರು ಅಂತೇಳಿ ಇವತ್ತು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಇನ್ನು ಮುಂದಿನ ದಿನಗಳು ಕೂಡ ಇನ್ನೂ ಒಳ್ಳೆ ಕೆಲಸಗಳಾಗುತ್ತೆ. ಯಾಕಂದ್ರೆ ಇಲ್ಲಿ ನಮ್ಗೆ ಶಾಸಕರು ಸಮೃದ್ಧ ಮಂದಿದ್ದಾರೆ, ನಮ್ಮ ಕೋರ್ ಕಮಿಟಿ ಸದಸ್ಯರಾದ ಅನಂತ ಇದ್ದಾರೆ ನಮ್ಮ ರಾಜ್ಯದಲ್ಲಿ, ನಮ್ಮ ದೇಶದಲ್ಲಿ, ಭಾರತ ದೇಶದಲ್ಲಿ ನಮ್ಮ HD ಕುಮಾರಸ್ವಾಮಿ, ಕೇಂದ್ರ ಸಚಿವರು HD ಕುಮಾರಸ್ವಾಮಿ ಇದ್ದಾರೆ. ಒಳ್ಳೆ ಕೆಲಸ ಮಾಡಬಹುದು. ಈ ಗಡಿ ಭಾಗದಲ್ಲಿ ಇದ್ದೀವಿ,
ನಮ್ಗೆ ಒಳ್ಳೆ ಕೈಗಾರಿಕೆ ಬೇಕು ಅಂತ ಕೇಳಿದ್ದೀವಿ. ಆದಷ್ಟು ನಮ್ಮ ಇಲ್ಲಿ ಮಲಬಾರ್ ತಾಲೂಕು MLA ಸಾಕು ಸಮುದ್ರ ಮಂಜನವರು, ಕೋಲಾರ ಡಿಸ್ಟ್ರಿಕ್ಟ್ ಕೋಲಾರಕ್ಕೆ MP ಆದ ಮಹೇಶ್ ಬಾಬು ಇದ್ದಾರೆ, ಕೋರ್ ಕಮಿಟಿ ಸದಸ್ಯರಾದ ಆನಂದ್ ರೆಡ್ಡಿ ಇದ್ದಾರೆ, ನಮ್ಮ ಸಚಿವರಾದಂತ ನಮ್ಮ ಕುಮಾರವರು ಇದ್ದಾರೆ. ಇವತ್ತು ಒಳ್ಳೆ ಕೆಲಸಗಳಾಗುತ್ತೆ. ಅದೇ ರೀತಿ ಬರುವ 28 ಇಸ್ವಿಯಲ್ಲಿ ನಮ್ಮ ಸಮುದ್ರ ಮಂಜನವರು ಶಾಸಕರಾಗ್ತಾರೆ, ನಮ್ಮ ಕುಮಾರನವರು ಮುಖ್ಯಮಂತ್ರಿ ಆಗ್ತಾರೆ, ನಮ್ಗೆ ಒಳ್ಳೆಯದಾಗ್ತಾರೆ. ಅದೇ ರೀತಿ ನಮ್ಮ ಸಮುದ್ರ ಮಂಜನವರ ಮಿನಿಸ್ಟರ್ ಆಗಿ ನಮ್ಮ ತಾಲೂಕಲ್ಲಿ ಒಳ್ಳೆ ಕೆಲಸ ಮಾಡ್ಬೋದು, ಒಳ್ಳೆ ಕೆಲಸ ಮಾಡ್ಕೋಬಹುದು, ಯಾವುದೇ ಒಂದು ನಮ್ಮ ಪ್ರಾಬ್ಲಮ್ ಮಾಡಿಸ್ಕೋಬಹುದು. ಆ ತರ ಇವತ್ತು ನಮ್ಮ ಶಾಸಕರು ಒಳ್ಳೆ ಕೆಲಸ ಮಾಡ್ತಾರೆ. ಅದೇ ರೀತಿ ಇನ್ನೂ ಒಂದಿದೆ, ನಮ್ಮ DCC ಬ್ಯಾಂಕ್ ನಿರ್ದೇಶಕರು ನಮ್ಮ ರೆಡ್ಡಿಯವರು ಇವಾಗ ಒಂದು ಒಳ್ಳೆ ಒಂದು ಲೋನ್ ಕೊಡುವಂತ ಒಂದು ಕೆಲಸಗಳಾಗುತ್ತೆ. ಅವರ ಬ್ಯಾಂಕ್ ಇಂದ, ಅವರ DCC ಬ್ಯಾಂಕ್ ಇಂದ ಒಳ್ಳೆ ಲೋನ್ ಆಗಲಿ, ಹಸುವಾಗಲಿ ಎಲ್ಲ ಕೊಡುವಂತ ಒಂದು ಹತ್ತಿರದಲ್ಲಿ ಒಂದು ಪ್ರೋಗ್ರಾಮ್ ಇದಾಗುತ್ತೆ. ಅದೇ ರೀತಿ ಇವತ್ತಿನ ನೀವೆಲ್ಲರೂ ಬಂದು ಈ ಕಾರ್ಯಕ್ರಮವನ್ನು ಇಷ್ಟು ಯಶಸ್ವಿ ಮಾಡಿದ್ದಕ್ಕೆ ಆ ಕೊರೋನಾ ದೇವರ ಆಶೀರ್ವಾದ ಎಲ್ಲರ ಮೇಲೆ ಎಲ್ಲ ಒಳ್ಳೆ ಮಳೆ ಬೀಳಲಿ, ಒಳ್ಳೆ ಬೆಳೆ ಆಗ್ಲಿ, ನೀವೆಲ್ಲರೂ ಚೆನ್ನಾಗಿರ್ಬೇಕು, ರೈತರು ಚೆನ್ನಾಗಿರ್ಬೇಕು, ನಾವೆಲ್ಲರೂ ಚೆನ್ನಾಗಿರ್ಬೇಕು ಅಂತೇಳಿ, ಆರೋಗ್ಯವಾಗಿರ್ಬೇಕು ಅಂತೇಳಿ ಎಲ್ಲ ನಮ್ಮ ನಾಯಕರು, ಮುಖಂಡರು, ಸಾರ್ವಜನಿಕರು, ರೈತರು ಬಂದು ಈ ಕಾರ್ಯಕ್ರಮಕ್ಕೆ ದೇವರ ದರ್ಶನ ಮಾಡಿಕೊಂಡು ಒಂದು ಪ್ರಸಾದಗಳು ಮಾಡಿದ್ರು, ಚೆನ್ನಾಗಿ ಮಾಡಿದ್ದಾರೆ. ಇದರಲ್ಲಿ ನಮ್ಮ ಚಿನ್ನಪ್ಪಣ್ಣ ಆಗಲಿ, ರೆಡ್ಡಪ್ಪ ಆಗಲಿ ಮತ್ತು ಎಲ್ಲ ನಮ್ಮ ಯುವಕರು ಎಲ್ಲರಿಗೂ ಅಣ್ಣ ಈ ತರ ಮಾಡ್ಬೇಕು, ಈ ತರ ಮಾಡ್ಬೇಕು, ಯುವಕರು ಚೆನ್ನಾಗಿ ಇದು ಮಾಡ್ತಾರೆ. ಉಲ್ಲಾಸದಿಂದ ಇವತ್ತು ಗೊತ್ತಾಗಿತ್ತು. ಅದೇ ನಾನು ಹೇಳಿದ್ದು, ಆವತ್ತು ದಿನ ಪ್ರತಿಷ್ಠಾಪನೆ ದಿನ ಮಳೆ ಬಿತ್ತು. ಇವತ್ತು 45 ದಿವಸಗಳು ಮಳೆ ಬಿದ್ದಿದೆ. ಆ ದೇವರಲ್ಲಿ ಸತ್ಯ ಇದೆ. ಆ ಸತ್ಯನ ನಾವು ಹಂಗೆ ದೇವರ ಆಶೀರ್ವಾದ ಪಡ್ಕೊಂಡು ಎಲ್ಲರೂ ಚೆನ್ನಾಗಿರ್ಬೇಕು ಅಂತೇಳಿ ಇವತ್ತು ನಾವು ಮಾತಾಡೋಕೆ ಅವಕಾಶ ಎಲ್ಲರಿಗೂ ನಮಸ್ಕರಿಸ್ತಾ ಜೈ ಹಿಂದ್, ಜೈ ಕರ್ನಾಟಕ.